ನಮಸ್ಕಾರ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲೂ ಸಾಕಷ್ಟು ಸುದ್ದಿಗಳಿದಾವೆ. ಮೊದಲನೇದಾಗಿ ಯಾವ ಸರ್ಕಾರ ಮುಂದಿನ ಬಾರಿ ಬರುತ್ತೆ, ಬಹಳ ಒಂದು ಸ್ಪಷ್ಟ ಚಿತ್ರಣ ಇಲ್ಲ. ಆ ರೀತಿಯಾಗಿ ಬಿಜೆಪಿಗೆ ಮತ್ತೊಂದು ಆತಂಕ ಇದೆ ರಾಜ್ಯದಲ್ಲಿ. ಇನ್ನು ಸೀತಾರಾಮ ಕಲ್ಯಾಣ ಕೂಡ ಇವತ್ತು ರಿಲೀಸ್ ಆಗ್ತಿದೆ. ಕುಮಾರಸ್ವಾಮಿ ಅಭಿನಯದ, ನಿಖಿಲ್ ಕುಮಾರಸ್ವಾಮಿ ಅಭಿನಯದ, ಕುಮಾರಸ್ವಾಮಿ ಅವರ ಪ್ರೊಡಕ್ಷನ್ ನಲ್ಲಿ. ಸೊ ಎಲ್ಲಾ ಮಾಹಿತಿಗಳು ಕೊಡ್ತೀವಿ. ಮೊದಲಿಗೆ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೋಸ್ತಿ ಸರ್ಕಾರಕ್ಕೆ ಇನ್ನೂ ಕೂಡ ಆಪರೇಷನ್ ನ ಭೀತಿ ಇದೆಯಾ ಅನ್ನೋದು. ನಿನ್ನೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಇದೇ ವಿಚಾರಗಳು ಚರ್ಚೆ ಆಯ್ತಾ. ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ಸರ್ಕಸ್ ಯಾವ ರೀತಿಯಾಗಿ ನಡೀತಿದೆ ಅನ್ನೋದು. ದೋಸ್ತಿ ಸರ್ಕಾರಕ್ಕೆ ಇನ್ನೂ ಕೂಡ ಬಿಜೆಪಿಯ ಆಪರೇಷನ್ ನ ಭಯ ಕಾಡ್ತಿದೆ. ನಿನ್ನೆ ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡಲಾಯಿತು. ಅದೇ ರೀತಿಯಾಗಿ ಸರ್ಕಾರ ಉಳಿಸಿಕೊಳ್ಳೋಕೆ ದೋಸ್ತಿಗಳು ಇನ್ನೂ ಕೂಡ ಸರ್ಕಸ್ ಮಾಡಬೇಕಾದಂತ ಪರಿಸ್ಥಿತಿಯನ್ನ ಬಿಜೆಪಿ ತಂದು ಹೊರಟಿದ್ಯಾ ಅಂತ ನಿನ್ನೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಜೋರಾಗಿ ಇದೇ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಮಾಹಿತಿಗಳಿದ್ದಾವೆ. ಅತೃಪ್ತರು ಯಾವಾಗ ಬೇಕಾದರೂ ಕೈ ಕೊಡುವಂತ ಸಾಧ್ಯತೆ ಇದೆ. ಕೈ ಕೊಟ್ರೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಸಭೆಯಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ರಿವರ್ಸ್ ಆಪರೇಷನ್ ಬಿಸಿಯನ್ನ ಮುಟ್ಟಿಸೋದು, ಆ ಒಂದು ಪ್ಲಾನಿಂಗ್ಗಳು ಕೂಡ ಆಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಭಾರಿ ಚರ್ಚೆ ಆಗಿದೆ. ಯಾವ ರೀತಿಯಾಗಿ 3-4 ಬಿಜೆಪಿಯ ಶಾಸಕರನ್ನ ಸೆಳೆಯಬಹುದು, ರಿವರ್ಸ್ ಆಪರೇಷನ್ ನ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ 4 ಅತೃಪ್ತ ಶಾಸಕರು ಕೈಕೊಟ್ರೆ ಏನ್ ಮಾಡೋದು ಅನ್ನೋ ವಿಚಾರದಲ್ಲಿ ಉಮೇಶ್ ಜಾಧವ್ ಈಗ ವಾಪಸ್ ಬಂದಿದ್ರು ಕೂಡ ಇನ್ನೂ 3 ಜನ ಏನು ಯಾವ ರೀತಿಯಾಗಿ ಮಹೇಶ್ ಕುಮಟಳ್ಳಿ ಕೂಡ ಈಗಾಗಲೇ ಅವರ ನಡೆ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಇದೆ. ಯಾವ ಶಾಸಕರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಸಂಪರ್ಕದಲ್ಲಿರುವಂತಹ ಶಾಸಕರ ಬಗ್ಗೆ ನಿಜಕ್ಕೂ ಅವ್ರನ್ನ ನಂಬಬಹುದಾ, ನಂಬಿಕೆ ಇದೆಯಾ, ಎಲ್ಲ ವಿಚಾರಗಳನ್ನ ಕೂಡ ಚರ್ಚೆ ಮಾಡಲಾಗಿದೆ. ಗೋಕಾಕ್ನ ಶಾಸಕರ ವಿಚಾರ ಇರಬಹುದು, ಅದೇ ರೀತಿಯಾಗಿ ನಾಗೇಂದ್ರ ವಿಚಾರ, ರಿವರ್ಸ್ ಆಪರೇಷನ್ ನ ಲೆಕ್ಕಾಚಾರ ಕೂಡ ಆಗ್ತಿದೆ. ದೋಸ್ತಿ ನಾಯಕರು ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ದಾರೆ. ಒಂದು ವೇಳೆ ಈ 4 ಜನ ಕೈ ಕೊಟ್ರೆ ಯಾವ ರೀತಿಯಾಗಿ 4 ಜನರನ್ನ ಆ ಕಡೆಯಿಂದ ಸೆಳೆಯೋದು, ಇದರ ಬಗ್ಗೆ ಕೂಡ ನಿನ್ನೆ ರಿವರ್ಸ್ ಆಪರೇಷನ್ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಈಗಾಗಲೇ ಮಾಹಿತಿಗಳು ಲಭ್ಯವಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಹಳಕಟ್ಟಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್, ಇದೀಗ ಇನ್ನೂ ಕೂಡ ಎಲ್ಲೊಂದ್ ಕಡೆ ಆಪರೇಷನ್ ಮುಗಿದಿದೆ ಅಂತ ಅನ್ಸಿದ್ರು ಕೂಡ ಒಂದು ಭಯ ಅನ್ನೋದು ಇದ್ದೇ ಇದೆ. ನಿನ್ನೆಯ ಸಭೆಯಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಯ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಅವಿನಾಶ್, ಯಾಕಂದ್ರೆ ಪ್ರಮುಖವಾಗಿ 4 ಜನ ಶಾಸಕರು ಶಿಲ್ಪಿ ಸಭೆಗೆ ಬಂದಿರಲಿಲ್ಲ ಅಂತಕ್ಕಂಥ ವಿಚಾರ. ಅಂತಿಮವಾಗಿ 4 ಶಾಸಕರಲ್ಲಿ ಉಮೇಶ್ ಜಾಧವ್ನ ಹೊರತುಪಡಿಸಿ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಬಿ ನಾಗೇಂದ್ರ ಏನ್ ಸಿದ್ದರಾಮಯ್ಯ ಅವರು ಕಾರಣಕ್ಕೆ ಏನಪ್ಪಾ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ಗೆ ಉತ್ತರ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷವನ್ನ ಬಿಡೋದಿಲ್ಲ, ಈಗ ಪಕ್ಷದಲ್ಲಿ ಇರ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಅವರು ಉತ್ತರದಲ್ಲಿ ನೀಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಆಪರೇಷನ್ ಕಮಲ ಫೇಲ್ ಆಗಿದೆ ಅಂತಂದ್ರೂ ಕೂಡ ಎಲ್ಲೋ ಒಂದು ಕಡೆ ಈ 4 ಜನ ಶಾಸಕರು ಕೈ ಕೊಡ್ತಾರೆ ಅಂತಕ್ಕಂಥ ಒಂದು ಭೀತಿ ದೋಸ್ತಿ ಪಕ್ಷದ ಮುಖಂಡರಿಗಿದೆ. ಹೀಗಾಗಿನೇ ನಿನ್ನೆ ನಡೆದಿರ್ತಕ್ಕಂಥ ಸಮನ್ವಯ ಸಮಿತಿ ಸಭೆಯಲ್ಲಿ ಈ 4 ಜನ ಶಾಸಕರು ಕೈ ಕೊಟ್ರೆ ಮುಂದೆ ಏನ್ ಮಾಡೋದು, ದೋಸ್ತಿ ಸರ್ಕಾರವನ್ನ ಹೇಗೆ ನಾವು ಗಟ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಪ್ರಮುಖವಾಗಿ ಈ 4 ಶಾಸಕರು ಕೈ ಕೊಟ್ರೆ ನಾವೇನಾದ್ರೂ ರಿವರ್ಸ್ ಆಪರೇಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಮನ್ವಯ ಸಮಿತಿ ಅಧ್ಯಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಇದಕ್ಕೂ ಕೂಡ ಒಂದು ಉತ್ತರ ನೀಡಿರತಕ್ಕಂತ ಇತರೆ ಒಂದು ಮುಖಂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಬಜೆಟ್ ಸೆಷನ್ ಒಳಗಡೆ ಅವ್ರು 4 ಜನ ಶಾಸಕರಿಗೆ ರಾಜೀನಾಮೆಯನ್ನು ಕೊಡಿಸಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಬಿಜೆಪಿ ಇದೆ. ಹೀಗಾಗಿ ನಾವು ಯಾವ ಶಾಸಕರನ್ನ ಎಳಿಬಹುದು ಮತ್ತು ಯಾವ ರೀತಿ ನಾವು ರಿವರ್ಸ್ ಆಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದಿಷ್ಟು ಬಿಜೆಪಿಯಿಂದ ಬರತಕ್ಕಂತ ಸಂಭಾವಿತ 6 ಜನರ ಶಾಸಕರ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು. ಹೀಗಾಗಿ ಆ 6 ಜನ ಶಾಸಕರನ್ನ ಯಾವ ರೀತಿ ನಾವು ಸೆಳಿಬೇಕು ಅಂದ್ರೆ, ಒಂದ್ ವೇಳೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದೇ ಆದಲ್ಲಿ, ಕಾಂಗ್ರೆಸ್ನ ಅತೃಪ್ತ 4 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ, ದೋಸ್ತಿ ಪಕ್ಷದ ಮುಖಂಡರು ಕೂಡ ರಿವರ್ಸ್ ಆಪರೇಷನ್ ಮಾಡ್ಲಿಕ್ಕೆ ಕೂಡ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಡೆದ ಸಮನ್ವಯ ಸಭೆಯಲ್ಲಿ ಚರ್ಚೆ ಆಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಇನ್ನು ಬಾದಾಮಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಘೋಷಿಸುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಪತ್ರ ಸಮರವನ್ನು ಮುಂದುವರೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಪತ್ರವನ್ನು ಬರೆದಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ 800 ಕೋಟಿ ಘೋಷಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಬ್ರಿಡ್ಜ್ಕಾಮ್ ಬ್ಯಾರೇಜ್ ಕೆರೆ ತುಂಬಿಸುವಂತಹ ಯೋಜನೆಗೆ 90 ಕೋಟಿ, ಗುಳೇದಗುಡ್ಡ ನಗರದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆಗೂ ಕೂಡ ಅನುದಾನ ಬೇಕು ಅಂತ ಕೇಳಿದ್ದಾರೆ. ಈ ನಡುವೆ ಇಂದು ಸಿದ್ದರಾಮಯ್ಯ ಸ್ವಕ್ಷೇತ್ರ ಬಾದಾಮಿಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇನ್ನು 2019 ಲೋಕಸಭೆ ಚುನಾವಣೆ ದಿನಗಳದಂತೆ ಹತ್ರ ಬರ್ತಾ ಇದೆ. ಮುಂದಿನ ತಿಂಗಳು ಮಹಾಸಮರಕ್ಕೆ ಮುಹೂರ್ತನೂ ಕೂಡ ನಿಗದಿಯಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ.
ಇದರ ಬೆನ್ನಲ್ಲೇ ಸಿ ವೋಟರ್ ಒಪಿನಿಯನ್ ಸರ್ವೆ ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ ಬಾರಿ ಯಾರಿಗೂ ಕೂಡ ಬಹುಮತ ಬರೋದಿಲ್ಲ, ಅತಂತ್ರ ಸಂಸತ್ ನಿರ್ಮಾಣವಾಗುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. 2019ರ ಮಹಾಸಮರದ ಮೊದಲ ಸರ್ವೆ. ಮಹಾಘಟ್ ಬಂಧನ್ನಿಂದ ಬಿಜೆಪಿಗೆ ಕಷ್ಟ. ಹೌದು, 2019ರ ಲೋಕಸಭೆ ಮಹಾಸಮರ ಹತ್ತಿರವಾಗ್ತಿದ್ದಂತೆ ಎಲ್ಲಾ ಪಕ್ಷಗಳಲ್ಲೂ ರಾಜಕೀಯ ಗರಿಗೆದರಿದೆ. ಈಗ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದ್ದು ರಾಜಕಾರಣಿಗಳು ಮತ್ತಷ್ಟು ನಿದ್ದೆ ಕೆಡುವಂತಾಗಿದೆ. ಲೆಕ್ಕಾಚಾರದಂತೆ ಮೋದಿ ನೇತೃತ್ವದ ಎನ್ಡಿಎಗೆ ಹಿನ್ನಡೆಯಾಗುವ ಎಲ್ಲಾ ಲಕ್ಷಣಗಳಿವೆ. ಯುಪಿಎ ಮಹಾಗಠಬಂಧನ್ ಗಟ್ಟಿಯಾಗಿದ್ದೇ ಆದ್ರೆ ಬಿಜೆಪಿಗೆ ಸೋಲಾಗುತ್ತೆ ಅನ್ನೋದು ಸಿ ವೋಟರ್ ಸಮೀಕ್ಷೆ ಲೆಕ್ಕಾಚಾರ. ಲೋಕಸಭೆಯ ಒಟ್ಟು ಸೀಟು 543. ಇದರಲ್ಲಿ 233 ಸೀಟು ಮೋದಿ ನೇತೃತ್ವದ ಎನ್ಡಿಎ ಪಕ್ಷಕ್ಕೆ ಸಿಕ್ಕಿದ್ರೆ, ರಾಹುಲ್ ಮುಂದಾಳತ್ವದ ಯುಪಿಎಗೆ 167 ಸೀಟು. ಇತರೆ ಪಕ್ಷಗಳು 143 ಸ್ಥಾನದಲ್ಲಿ ಗೆಲ್ಲುತ್ತೆ ಅಂತಿದೆ ಸಮೀಕ್ಷೆ. ಉತ್ತರ ಭಾರತದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ದೆಹಲಿ, ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಸೇರಿ 165 ಸೀಟುಗಳಿದ್ದು ಎನ್ಡಿಎಗೆ 86, ಯುಪಿಎಗೆ 28, ಇತರರಿಗೆ 51 ಸೀಟುಗಳು ಸಿಗುತ್ತೆ ಅಂತಿದೆ ಸಿ ವೋಟರ್ ಸಮೀಕ್ಷೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿ ಒಟ್ಟು 129 ಲೋಕಸಭಾ ಕ್ಷೇತ್ರಗಳಿದ್ದು, ಕರ್ನಾಟಕ ಬಿಟ್ಟರೆ ಎನ್ಡಿಎಗೆ ಎಲ್ಲೂ ಸೀಟು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ 14 ಸೀಟು ಗೆದ್ರೆ ಯುಪಿಎಗೆ 69 ಸೀಟು ಸಿಗುತ್ತೆ. ಇತರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿ 46 ಸೀಟು ಗೆಲ್ಲುತ್ತೆ ಅಂತಿದೆ ಚುನಾವಣಾ ಪೂರ್ವ ಸಮೀಕ್ಷೆ. ಪಶ್ಚಿಮ ಭಾರತದ ಲೆಕ್ಕಾಚಾರ ನೋಡೋದಾದ್ರೆ ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಗೋವಾ ಸೇರಿ ಒಟ್ಟು 130 ಲೋಕಸಭಾ ಕ್ಷೇತ್ರಗಳಿವೆ. ಇದರಲ್ಲಿ ಎನ್ಡಿಎಗೆ 82 ಸ್ಥಾನ ಬಂದ್ರೆ ಯುಪಿಎಗೆ 44, ಇತರೆ 4 ಲೋಕಸಭಾ ಕ್ಷೇತ್ರ ಗೆಲ್ಲಬಹುದು ಅಂತಿದೆ ಪ್ರೀಪೋಲ್ ಸರ್ವೆ. ಹಾಗೆ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ರಾಜ್ಯಗಳ ಅಂದ್ರೆ ಪೂರ್ವ ಭಾರತದಲ್ಲಿ ಒಟ್ಟು 88 ಕ್ಷೇತ್ರಗಳ ಪೈಕಿ ಎನ್ಡಿಎಗೆ 29 ಕ್ಷೇತ್ರ, ಯುಪಿಎಗೆ 15 ಸ್ಥಾನ, ಇತರೆ 44 ಸೀಟು ಗೆಲ್ಲುತ್ತೆ ಅನ್ನೋದು ಸರ್ವೆಯ ಲೆಕ್ಕಾಚಾರ. ಈಶಾನ್ಯ ರಾಜ್ಯಗಳ ಪೈಕಿ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರಾ, ಅರುಣಾಚಲ, ಸಿಕ್ಕಿಂ ಸೇರಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಇದರಲ್ಲಿ ಎನ್ಡಿಎ 14 ಕ್ಷೇತ್ರದಲ್ಲಿ, ಯುಪಿಎ 9 ಕ್ಷೇತ್ರಗಳಲ್ಲಿ, ಅದರ್ಸ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಸಿ ವೋಟರ್ ಸಮೀಕ್ಷೆ ಹೇಳುತ್ತೆ. ಈ ಬಾರಿ ಬಿಜೆಪಿಗೆ 3 ಸೀಟು ಕಮ್ಮಿಯಾಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಿಜೆಪಿಗೆ 14, ಕಾಂಗ್ರೆಸ್ಗೆ 11 ಹಾಗೂ ಜೆಡಿಎಸ್ 3 ಸೀಟುಗಳಲ್ಲಿ ಗೆಲ್ಲುತ್ತೆ ಅಂತಿದೆ ಸರ್ವೆ. ಇನ್ನು ಕೇಂದ್ರಾಡಳಿತ ಪ್ರದೇಶ, ಎನ್ಆರ್ಐ ಕೋಟಾ ಸೇರಿ 26 ಲೋಕಸಭಾ ಸ್ಥಾನಗಳು ಯಾರ ತೆಕ್ಕೆಗೆ ಸೇರುತ್ತೆ ಅನ್ನೋ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ಒಟ್ಟಾರೆ ನೋಡೋದಾದ್ರೆ ಮೋದಿ ಸರ್ಕಾರಕ್ಕೆ ಈ ಸಲ ಅಗ್ನಿ ಪರೀಕ್ಷೆ ಎದುರಾಗೋದು ದಟ್ಟವಾಗಿದೆ. ಮಂಜುನಾಥ್ ಎಚ್ಆರ್, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರೆಸಾರ್ಟ್ ರಾಜಕೀಯ ಮತ್ತು ಶಾಸಕರ ಹೊಡೆದಾಟದ ಬಗ್ಗೆ ನಟ ಪ್ರಕಾಶ್ ರೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಪ್ರಕಾಶ್ ರೈ, ಈಗಲಾದರೂ ದೇಶದ ಜನರು ಕಣ್ಣು ತೆರೆಯಬೇಕು ಅಂತ ಹೇಳಿದ್ದಾರೆ. ಇನ್ನು ಒಂದು ಪಕ್ಷ 104 ಸೀಟನ್ನ ಗಳಿಸಿ ವಿರೋಧ ಪಕ್ಷದಲ್ಲಿದೆ, ಸರ್ಕಾರವನ್ನ ಕೆಲಸ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶದ ಬಗ್ಗೆ ಕೂಡ ರೈ ಮಾತನಾಡಿದರು. ಪ್ರಿಯಾಂಕಾ ಪರ ಬ್ಯಾಟ್ ಬೀಸಿದ್ರು. ಈಗಲಾದ್ರೂ ಕಣ್ ತೆಗೀರಿ. ದೇಶದಲ್ಲಿ ಒಂದು ಪಕ್ಷ 104 ಸೀಟ್ ತಗೊಂಡಿದೆ, ವಿರೋಧ ಪಕ್ಷ ಕೂತ್ಕೊಂಡು ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಕೆಲಸ ಮಾಡಕ್ ಗೊತ್ತಿಲ್ಲ, ಎಳಿಬೇಕು. ಇದರಲ್ಲಿರೋ 3-4 ಜನ ಯಾರು ಆಡಳಿತ ಪಕ್ಷದಲ್ಲಿದ್ದಾರೆ ಅವ್ರಿಗೆ ಪದವಿ ಬೇಕು. ನಾಚಿಕೆಗೆಡ್ತಾನಲ್ವಾ? ಯಾವುದೋ ಒಂದು ಸರ್ಕಾರ ಇದೆ, ಇರ್ಲಿ, ನಡೀಲಿ, ಬಂದು ಸರ್ಕಾರ ಮಾಡಿ ಕೆಲಸ ಮಾಡಕ್ ಬಿಡಿ. ಜನರುಗಳಿಗೆ ಅಭದ್ರ ಒಬ್ಬ ಹೆಣ್ಮಗಳು ಬಂದಿದ್ದಾಳೆ ಅಂತ ಯಾಕೆ ನೋಡಲ್ಲ ನೀವು? 33% ಹೆಣ್ಮಕ್ಳು ರಾಜಕೀಯದಲ್ಲಿ ಇರಬೇಕು ಅಂತ ಇದೀವಿ, ಎಲ್ಲ ಕಡೆ ಬೇಕು ಅಂತಿದ್ದೀವಿ, ಅದನ್ನ ಯಾಕೆ ಮಾಡಲ್ಲ? ಯಾಕೆ ಕುಟುಂಬ ಅಂದ್ರೆ ಅವ್ರ ಮನೆಯೊಳಗೆ ಹುಟ್ಟಿದ್ದೇ ತಪ್ಪ ಅವರು ಅಲ್ವೇ? ಯಾಕೆ ನಿಮ್ಮ ಬೇರೆ ರಾಷ್ಟ್ರೀಯ ಪಕ್ಷಗಳೆಲ್ಲ ಕುಟುಂಬ ಇಲ್ವೇ? ಇಲ್ವಾ ಕೇಳಿ ನನಗೆ. ಇಲ್ಲ, ಒಂದು ನಿಮಿಷ ಹೇಳಿ, ಬೇರೆ ಕುಟುಂಬದ ಅಪ್ಪ ಮಕ್ಕಳು ಇಲ್ವೇ? ಅದು ಕಣ್ಣು ಕಾಣಿಸಲ್ಲ ನಿಮಗೆ? ಯಾಕಂದ್ರೆ ಪ್ರಪಂಚದಲ್ಲಿ ಇರೋದು ಬಡತನ ಮತ್ತು ಶ್ರೀಮಂತರು ಎರಡೇ. ಇನ್ನು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯರಾಗಿ 5 ದಿನಗಳಾಗಿದ್ದಾವೆ. 5 ದಿನ ಕಳೆದರೂ ಕೂಡ ಶ್ರೀಗಳ ಅಗಲಿಕೆಯ ನೋವಿನಿಂದ ಮಠದ ಮಕ್ಕಳು ಹೊರಬಂದಿಲ್ಲ. ಈ ಕ್ಷಣಕ್ಕೂ ಕೂಡ ಮಕ್ಕಳಿಗೆ ಅನಾಥ ಭಾವನೆ ಕಾಡ್ತಾ ಇದೆ. ಎಂದಿನಂತೆ ಪ್ರಾರ್ಥನೆಗೆ ಕುಳಿತಿದ್ದಂತಹ ಮಕ್ಕಳು ಕಿರಿಯ ಶ್ರೀಗಳ ಮಾತಿಗೆ ಗಳಗಳನ್ನೇ ಹತ್ತು ಬಿಟ್ರು. ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯರಾಗಿ 5 ದಿನವಾಗ್ತಿದೆ. ಆದರೆ ಅವರ ಅಗಲಿಕೆಯ ನೋವು ಮಠದ ಮಕ್ಕಳನ್ನ ಪ್ರತಿಕ್ಷಣ ಕಾಡ್ತಿದೆ. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಸ್ವಾಮೀಜಿ 10,000 ಮಠದ ಮಕ್ಕಳ ಜೊತೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಿದ್ರು. ಆದರೆ ಅವರನ್ನು ದೈಹಿಕವಾಗಿ ಕಾಣದೆ ಪ್ರಾರ್ಥನಾ ಅಂಗಳದಲ್ಲಿ ಮಠದ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ.
ವಿದ್ಯಾರ್ಥಿಗಳೊಂದಿಗೆ ಪ್ರಾರ್ಥನೆ ವೇಳೆ ಪ್ರವಚನ ಮಾಡಿದ ಸಿದ್ದಲಿಂಗ ಸ್ವಾಮೀಜಿಯವರ ಮಾತು ಮಕ್ಕಳ ಕಣ್ಣಲ್ಲಿ ನೀರು ತರಿಸಿತ್ತು. ಓರ್ವ ತಾತ ತನ್ನ ಮಕ್ಕಳ ಕೈ ಹಿಡಿದು ಕರೆದುಕೊಂಡು ಹೋಗ್ತಿದ್ದ. ಆ ಮಕ್ಕಳು ತಾತ ಇದ್ದಾರೆ ಅಂತ ಸಂತೋಷದಿಂದ ಇದ್ರು. ಆದರೆ ಒಂದು ದಿನ ತಾತ ನಾನು ನಿನ್ನ ಪಾಲಿಗೆ ಇಲ್ಲವಾಗಿದ್ದೇನೆ ಅನ್ನುತ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಕೈ ಹಿಡಿಯಲು ಯಾರೂ ಇಲ್ಲದೆ ತಾತ ಇಲ್ಲದಂತಾಗಿದ್ದೇವೆ ಅಂತ ಹೇಳ್ತಿದ್ದಂತೆ ಮಕ್ಕಳು, ಮಠದ ಸಿಬ್ಬಂದಿ ಬಿಕ್ಕಿ ಬಿಕ್ಕಿ ಅತ್ತರು. ಮಕ್ಕಳೊಂದಿಗೆ ಕಿರಿಯ ಶ್ರೀಗಳೂ ಕಣ್ಣೀರು ಹಾಕಿದರು. ಪೀಠದ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಸಿದ್ದಲಿಂಗ ಸ್ವಾಮೀಜಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ತಮ್ಮ ಮೊದಲ ಪ್ರವಚನದಲ್ಲಿ ಹಿರಿಯ ಶ್ರೀಗಳನ್ನ ನೆನೆದು ಭಾವುಕರಾದರು. ಮಠದ ಮಕ್ಕಳು ದೇವರನ್ನ ಸ್ಮರಿಸಿ ಕಣ್ಣೀರು ಹಾಕಿದ್ರು. ಅಶೋಕ್ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಲಿಂಗೈಕ್ಯರಾಗಿರೋದು ನಿಮಗೆಲ್ಲ ಗೊತ್ತಿರೋದು. ಆದರೆ ಅವರು ಮಾಡಿದಂಥ ಸೇವೆ ಇವತ್ತಿಗೂ ಕೂಡ ಜೀವಂತವಾಗಿದೆ, ಎಲ್ಲರೂ ಕೂಡ ನೆನೀತಿದ್ದಾರೆ. ಈ ಮಧ್ಯೆ ಶ್ರೀಗಳ ಗದ್ದದ ಮೇಲೆ ಕೈ ಇಟ್ಕೊಂಡಿರುವಂಥ ಫೋಟೋಗಳನ್ನು ನೀವೆಲ್ಲ ನೋಡಿರ್ತೀರಿ, ನಮ್ಮ ಡಿಪಿಗಳಲ್ಲೂ ಕೂಡ ಅದಿರುತ್ತೆ. ಆದರೆ ಆ ಒಂದು ಫೋಟೋನ ತೆಗೆದಿದ್ದು ಯಾರು? ಆ ವ್ಯಕ್ತಿ, ಆ ವಿಶೇಷವಾದಂಥ ಫೋಟೋಗ್ರಾಫರ್ ಶಂಕರ್ ಅವರು ನ್ಯೂಸ್ 18ನ ಪ್ರತಿನಿಧಿ ಕಿರಣ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು, ಆ ಮೊಮೆಂಟ್ ಹೇಗಿತ್ತು, ಬನ್ನಿ ನೋಡೋಣ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಅವರ ಸಾಕಷ್ಟು ಭಕ್ತಾದಿಗಳು 10,000 ಮಕ್ಕಳನ್ನು ಈಗಾಗಲೇ ಅಗಲಿದ್ದಾರೆ. ಅವರ ಒಂದು ಫೋಟೋ ಒಬ್ಬರು ಫೋಟೋಗ್ರಾಫರ್ ತೆಗೆದಿದ್ರು. ಆ ಫೋಟೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಆ ಫೋಟೋ ತೆಗೆದಂಥ ಹಿರಿಯ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಶಂಕರ್ ಚಿಂತಾಮಣಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ, ಯಾವಾಗ ಈ ಫೋಟೋ ತೆಗೆದಿದ್ದು, ಏನು ಕತೆ ಅಂತ. ಆ ಫೋಟೋ ತೆಗೆದಿದ್ದು ಯಾವಾಗ, ನಿಮ್ಗೆ ಹೇಗೆ ಆಪರ್ಚುನಿಟಿ ಸಿಕ್ತಂತ? ಆ ಫೋಟೋನ ನಾನು 2004ರಲ್ಲಿ ನಾನು ಅಲ್ಲಿ ಸಿದ್ಧಗಂಗಾ ಮಠದಲ್ಲೇ ನಾನು ಫೋಟೋ ತಗೊಂಡೆ. ಅದು ಹೇಗೆ ಅಂತ ಹೇಳಿದ್ರೆ, ನಂದೊಂದು ಶಂಕರ್ಸ್ ಪೋರ್ಟ್ರೈಟ್ಸ್ ಪೆವಿಲಿಯನ್ ಅಂತ ನಂದೊಂದು ಗ್ಯಾಲರಿ ಇತ್ತು. ಅವಾಗ ಸ್ವಾಮೀಜಿಯವ್ರದ್ದು ನೀವು ಮಾಡಿಲ್ವಾ, ಒಂದು ಪೋರ್ಟ್ರೈಟ್ ಮಾಡಿಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್, ಇನ್ನೂ ನಮಗೆ ಇನ್ನೂ ಅಂಥದ್ದೊಂದು ಇದು ಅವಕಾಶ ಸಿಕ್ಕಿಲ್ಲ, ಇನ್ನೂ ಅದೊಂದು. ಹೌದಾ, ನೀವು ಮಾಡ್ತೀರಾ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಅಂದರು. ಓ ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ಒಂದು ಆಪರ್ಚುನಿಟಿ ಅಲ್ವಾ ಅಂತ. ಹ್ಯಾಂಡ್ ಬರ್ತಲ್ಲ, ಆರಂ ಮೇಲೆ ಒಂದು ಪಿಲ್ಲೋ ಎಲ್ಲ ಇಟ್ಟು, ಆಮೇಲೆ ಕೈ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೆ, ಕುತ್ತಿಗೆ ಹೀಗೆ ಆಧಾರಕ್ಕೆ ಕೊಟ್ಟು ನಾನು ಒಂದು ಆ್ಯಂಗಲ್ನಲ್ಲಿ ಒಂದು ಇಮೇಜ್ ತೊಗೊಂಡೆ. ಆವಾಗ ಕುತ್ತಿಗೆ ಹಿಂಗೆ ಸ್ಟ್ರೈಟ್ ಇದ್ದಂಗಿತ್ತು, ಅವ್ರಿಗೆ ನಗು ಬರ್ತಾಯಿತ್ತು. ನಾನು ಹೇಳ್ದಂಗೆ ಮಾಡಬೇಕಾಗಿತ್ತಲ್ಲ ಅವರು ನಗ್ತಾನೇ ಇದ್ರು. ಖುಷಿಯಿಂದಲೇ ಫೋಟೋ ತೆಗೆದು ತುಂಬ ಖುಷಿ ಪಟ್ಕೊಂಡು ಅದು ಅವ್ರಿಗೆ ಗೊತ್ತಿಲ್ಲ, ಅಥವಾ ನನಗೆ ಗೊತ್ತಿಲ್ಲ ಈ ಥರದ್ದೆಲ್ಲ ಆಗ್ಬೋದು ಅಂತ. ಅವರು ನಕ್ಕೊಂಡು ಇದಾಗಿ ನಮಗೆ ರೆಸ್ಪಾಂಡ್ ಮಾಡ್ತಿದ್ರು. ಆಮೇಲೆ ಅವ್ರನ್ನ ಮಾತಾಡಿಸ್ತಾನೆ ಇರ್ತಿದ್ವಿ. ಯಾಕಂತ ಹೇಳಿದ್ರೆ ಮಾತಾಡ್ತಾ ಇದ್ದಾಗ ಅವ್ರು ಕಾನ್ಷಿಯಸ್ ಆಗೋದಿಲ್ವಲ್ಲ, ಕ್ಯಾಮ್ರಾ ಕಾನ್ಷಿಯಸ್ಸು ಈ ಥರ ಕಂಡು ಬಿಡೋದು ಅಂತಿದ್ದದ್ದು ಇರೋದಿಲ್ಲ. ಹಾಗೆ ಮಾತಾಡಿಸ್ಕೊಂಡಿದ್ದಾಗ ಆಮೇಲೆ ಅವಷ್ಟು ಇಮೇಜಸ್ನಲ್ಲಿ ಒಂದು ಇಮೇಜು ನಮಗೆ ಸಿಕ್ತು. ಒಂದು 40-45 ಇಮೇಜಸ್ ಮೇಲೆ ತಗೊಂಡ್ವಿ. ಅದರಲ್ಲಿ ಒಂದು ಸಿಕ್ತಷ್ಟೇ. ಅದು ಏನಂತ ಹೇಳಿದ್ರೆ, ನಾನು ಬೇಕಾದಷ್ಟು ತೆಗೆದೆ, ಇಂಥದ್ದೊಂದು ಅದನ್ನ ಹೇಳ್ತಾರಲ್ಲ, ಇಟ್ ಹ್ಯಾಪನ್ ಅಂತ ಹೇಳ್ತಾರಲ್ವ, ಅದು ಆಗ್ಬಿಡುತ್ತಷ್ಟೇ. ಅದು ಆಮೇಲೆ ಅದನ್ನೆಲ್ಲ ನಾನು ಮತ್ತೆ ಅದೆಲ್ಲ ವರ್ಕ್ ಮಾಡಿಕೊಂಡು ಎಲ್ಲ ಮಾಡಿ ಒಂದು ದೊಡ್ಡದು 3 ಫೀಟ್ ಬೈ 4 ಫೀಟ್ದು ಒಂದು ಪೋರ್ಟ್ರೈಟ್ ಮಾಡಿ ಮತ್ತೆ ಹೋದ್ವಿ. ನಾನು, ಸಚ್ಚಿದಾನಂದು, ನಮ್ಮ ಪ್ರಭಾಕರ್ ಎಲ್ಲ ಹೋದ್ವಿ. ಹೋಗಿ ಅವ್ರಿಗೆ ಕೊಟ್ಟಾಗ ಅವರು ಭಾಳ ಸಂತೋಷಪಟ್ಟರು. ನೋಡಿದೆ, ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನೀನು. ಏನು ರಿಯಾಕ್ಷನ್ ಇತ್ತು ಫಸ್ಟ್ ರಿಯಾಕ್ಷನ್? ನೋಡ್ತಿದ್ದಂಗೆ ಅವ್ರಿಗೆ ಅದು ಯಾಕೊಂಡು ನಗು ಬರ್ತಾ ಇತ್ತು. ನಕ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಿದೆ. ಹೆಗಲ ಮೇಲೆ ಕೈ ಇಟ್ಟು ನನಗೆ ನೋಡಿದ್ದೆ ಇದು. ಬಟ್ ನನಗೆ ಏನಂತ ಹೇಳಿದ್ರೆ, ನಾನು ಮಾಡಿದ ಕೆಲಸ ಇಷ್ಟು ಕಡೆ ಫೇಮಸ್ ಆಗ್ತಿದ್ದಿಲ್ಲ, ಪ್ರಸಿದ್ಧಿ ಆಗ್ತಿದೆ ಅನ್ನೋದೇ ನನ್ನ ದೊಡ್ಡ ಒಂದು ಇದು. ಅದು ಅವರ ಫೋಟೋ ತೆಗೆಯೋಕ್ಕೆ ನನಗೆ ಸಿಕ್ಕಿದ್ದು ದೊಡ್ಡ ಒಂದು ಭಾಗ್ಯ. ಯಾಕಂತ ಹೇಳಿದ್ರೆ, ಫೋಟೋಗ್ರಾಫರ್ಸು ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ ಫೋಟೋಗಳು ತೆಗೆದಿರ್ತಾರೆ. ನಾನು ತೆಗೆದಿದ್ದ ಫೋಟೋ ಸ್ವಾಮೀಜಿಯಿಂದ ಹಿಡಿದು ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರಲ್ಲ, ಅದಕ್ಕಿಂತ ಇನ್ನೇನು ನನಗೆ ಅದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಇನ್ಯಾವುದೇ ಇಲ್ಲ. ಈಗ ಕೆಲವರು ಅದನ್ನ DPಗಳು ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆಯೂ. ಅದನ್ನೇ ವಾಟ್ಸಪ್ಗೆ ಪ್ರತಿಯೊಂದಕ್ಕೂ, ಆಮೇಲೆ ಯಾವ ಇನ್ವಿಟೇಷನ್ ಕೊಡಬೇಕಾಗಿ ಯಾವುದು ಇನ್ವಿಟೇಷನಲ್ಲಿ ಆಗಲಿ ಇದನ್ನೇ ಹಾಕ್ಕೊಳ್ತಾಯಿದ್ರು. ಮತ್ತು ಯಾವ ಒಂದು
ಬ್ಯಾನರ್ಗಳಿಗಾಗಲಿ ಪ್ರತಿಯೊಂದಕ್ಕೂ ಕೂಡ ಇದನ್ನೇ ಉಪಯೋಗಿಸ್ತಾ ಇದ್ದಾರೆ. ಇದಿಷ್ಟು ಏನು ಹಿರಿಯ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಶಂಕರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋ 2 ಉಪಗ್ರಹ ಉಡಾವಣೆ ಮಾಡುವ ಮೂಲಕ ಮತ್ತೊಂದು ಮಹತ್ತರ ಸಾಧನೆಯನ್ನ ಮಾಡಿದೆ. ಮಿಲಿಟರಿ ಕ್ಷೇತ್ರದ ಸಂವಹನಕ್ಕೆ ಸಹಾಯ ಮಾಡುವಂತ ಮೈಕ್ರೋಸ್ಯಾಟ್ R ಎಂಬ ಉಪಗ್ರಹವನ್ನ ಉಡಾವಣೆ ಮಾಡಿದೆ. PSLV-C 44 ಎಂಬ ರಾಕೆಟ್ ಉಪಗ್ರಹವನ್ನ ಹೊತ್ತೊಯ್ದಿದೆ. ನಿನ್ನೆ ರಾತ್ರಿ ಆಂಧ್ರದ ಶ್ರೀಹರಿಕೋಟದಿಂದ ಉಪಗ್ರಹ ಉಡಾವಣೆ ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿಗಳೇ ಸಿದ್ಧಪಡಿಸಿರುವಂತಹ ಕಲಾಂ ಸ್ಯಾಟ್ ಉಪಗ್ರಹ ಕೂಡ ಉಡಾವಣೆಯಾಗಿದೆ. Persistent performance number